ಯಾಕಣ್ಣ ಇಲ್ಲೇ ನಿಂತಿ? ಏನಿಲ್ಲ, ನಡಿ. ಕಮಲಿ, ನಿನ್ನ ಸೋಮನ್ನ ಒಂದು ಮಾಡೋ ಉದ್ದೇಶ ಖರೇನ ಇತ್ತು ನನಗೆ. ಸತ್ಯ ಎಲ್ಲ ಹೇಳೋ ಪ್ರಯತ್ನ ನಾನು ರಗಡ್ಸಲೇ ಮಾಡಿದೆ. ಆದ್ರೆ ಎಲ್ಲ ವ್ಯರ್ಥ ಆಗೋಯ್ತು. ದೇವ್ರೆ, ನಾ ಏನೋ ಅನ್ಕೊಂಡೆ, ಇನ್ನೇನೋ ನಡೆಯಾಕಂತೈತಿ. ಏನಾದರೂ ಆಗಲಿ, ಕೊನೆಗೂ ಕಮಲಿ ಮನಸ್ಸು ಬದಲಾಗಿ ಅಶೋಕನು ಒಪ್ಪಿದ್ಲ. ಮತ್ತು ನಾ ಏನೋ ಆಕೆ ಹೇಳಿ, ನಾ ಏನೋ ಸತ್ಯ ಹೇಳಕ್ಕೆ ಹೋಗಿ, ನಾ ಏನೋ ಮಾಡಿ, ಬೇಡ, ಏನಾಗ್ತೈತೆ ಆಗಲಿ ನೋಡೋಣ. ಸತ್ಯ ಹೇಳಿ ಇಬ್ಬರನ್ನೂ ಒಂದು ಮಾಡ್ತೀನಿ ಅನ್ನೋ ಅಬ್ಬರದಾಗ ಮತ್ತಿನ್ನೇನೋ ಆಗ್ಬಿಡ್ಬಾರ್ದು. ಹೆಂಗೋ ಈಕೆ ಮದ್ವೆಗೆ ಒಪ್ಪಿದ್ಲಲ್ಲ, ಸೋಮನ್ಗ ಸ್ವಲ್ಪ ದಿನ ನೋವಾಕತಿ ಅಷ್ಟ, ಆಮೇಲೆ ಎಲ್ಲ ಸರಿ ಹೋಗ್ತೈತಿ. ಈಗಿನ ಮದ್ವೆ ಚಂದಾಗಿ ಮಾಡಿ ಗಂಡ ಮನೆ ಕಳ್ಸೋದ್ರ ಕಡೆ ಲಕ್ಷ್ಯ ಮಾಡೋಣ. ಬಾ ಅಣ್ಣ. ಅಲ್ಲ, ಇವರಿಬ್ರು ಎಲ್ಲಿ ಹೋಗ್ಯಾರ? ನನಗ ಹೇಳ್ದ ಏನ್ ನಡ್ಸಾಕತ್ತಾರ ಇವರು? ಎಷ್ಟೊತ್ತಿಂದ ಕಾಯ್ತಿದ್ದೀನಿ, ಬರವಲ್ರಾಗ್ಯಾರು. ಏನಾದ್ರೂ ಈ ಕುಮಾರ ಸೋಮನ್ ಹತ್ರ ಅವನ ತಂಗಿ ಕರ್ಕೊಂಡು ಹೋಗಿ ಇರೋ ವಿಚಾರನೆಲ್ಲ ಹೇಳಿ, ಅವನ ತಂಗಿ ಇವ ಲಗ್ನ ಮಾಡ್ಕೊಂಡಾನಂತೇಳಿ ಇವನ್ ತಂಗಿ ಏನಾರ ಅವಂಗೂ ಕೊಟ್ಟು ಲಗ್ನ ಮಾಡೋ ವ್ಯವಸ್ಥೆ ಮಾಡಕ್ ಹೋಗ್ಯಾನೇನೋ. ಅಯ್ಯೋ, ಏನ್ ನಡೆಯಾಕತ್ತೈತಿ ಇಲ್ಲಿ? ಎಷ್ಟೊತ್ತಾತಿ ಇವ್ರು ಕಾಣವಲ್ರು, ಎಲ್ಲ ಹೋಗ್ಯಾರು? ಬರೋದನ್ನ ಕಾಯ್ಕೊಂಡು ನಿಂತಿದ್ದೀನಿ. ಎಲ್ಲ ನಾ ಮಾಡಿದ ಪ್ಲಾನ್ನ ಉಲ್ಟಾ ಮಾಡ್ಬಿಡ್ತಾರೆ ಇವರು. ಗೊತ್ತಾತ್ ನನಗೆ. ಇವ ಕುಮಾರ ನನಗೆ ಹೇಳ್ದಾಗ ಏನೂ ಮಾಡಂಗಿಲ್ಲ ಅಂದಿದ್ದ, ಈಗೇನು ಮಾಡಾಕತ್ತ ನೀವು ನನಗೆ ಗೊತ್ತಿಲ್ಲ. ಇಲ್ಲ, ಏನೋ ನಡೆದೈತಿಲ್ಲಿ. ಬಂದ್ರೆ ಎಷ್ಟೊತ್ತಾತ್ ನೀವು ಹೊರಗೆ ಹೋಗಿ ಈಗ ಬರಾಕತ್ತೀರಿ? ಎಲ್ಲಿ ಹೋಗಿದ್ರಿ ಇಷ್ಟೊತ್ತು? ಮನೆಗೆ ದಿಂಬಡ ಬಂದೈತಿ, ನಾಳಿನ ಮದುವೆ ಅನ್ನೋ ಖಬರ್ ಐತೇನ ನಿಮಗೆ? ಆಕಿ ಸಣ್ಣಾಕಿ, ಆಕಿಗಂತೂ ಗೊತ್ತಾಗಂಗಿಲ್ಲ, ನಿನಗೆ ಗೊತ್ತಾಗೋದು ಬೇಡೇನಾ? ಎಲ್ಲ ಗೊತ್ತದ ಮಾಮ, ಅರ್ಜೆಂಟ್ ಏನೋ ಸಣ್ಣ ಕೆಲಸ ಬಂತು, ಅದಕ್ಕೆ ಹೋಗಿದ್ವಿ. ಏನಾತೀಗ ನೀ ಹಿಂಗೆ ಕೂಗಾಡೋದು? ಯಾಕೆ ಮಾಮ ಇಷ್ಟು ರೇಗಾಡಕತ್ತಿ ಅವ್ರ ಮೇಲೆ? ಅವ್ರು ನಮ್ಮ ಮನೆ ಕಡೆ ಹೋಗಿದ್ರಲ್ಲೇನ? ಕೆಲಸ ಇತ್ತಂತ, ಲಗುನ ಬಂದ್ರಲ್ಲ. ಶಾಸ್ತ್ರಕ್ಕಿನ್ನೂ ಟೈಮ್ ಅದ, ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ. ಬಾ ಕಮಲಿ, ಒಳಗೆ ಹೋಗೋಣ, ಶಾಸ್ತ್ರಕ್ಕೆ ತಯಾರಾಗುವಂತೆ. ಇದು ಮದ್ವೆ ಮನೆ ಐತೆ ಅನ್ನೋದು ಖಬರ್ ಇರಲಿ. ಕೂಗಾಡೋದು ಚೀರಾಡೋದು ಸ್ವಲ್ಪ ಮದುವೆ ಮುಗಿಯೋ ಮಟ್ಟ ಕಮ್ಮಿ ಮಾಡ್ರಿ. ಬಾ ಕಮಲಿ. ಕುಮಾರ ನಿಲ್ಲು. ಏನ್ ಕುಮಾರ, ನನಗ ಹೇಳ್ದ ಏನ ನಡೆಸಿ? ಲಗ್ನ ನಿಲ್ಲಿಸ್ಬೇಕಂತ ಮಾಡಿ ಏನು? ಇಲ್ಲ ಆ ಬಡವಂಗ ನಿನ್ ತಂಗಿ ಕೊಡ್ಬೇಕಂತ ಮಾಡಿ ಏನು? ಬಾವಾಗ್ಯಾನಂತ ಅವನ ಮ್ಯಾಲೆ ನಿನಗೂ ಮನಸ್ಸಾತ ಹ್ಯಾಂಗ? ಹಂಗೇನು ಇಲ್ಲ ಮಾಮ. ಮತ್ತೆ ಹ್ಯಾಂಗ? ಮತ್ತ್ಯಾಕೆ ಅವ್ರ ಮನೆಗೆ ಹೋಗಿದ್ದಿ? ಅದು ಈಕಿನ ಕರ್ಕೊಂಡು? ಏನೂ ಇಲ್ಲ ಮಾಮ, ಎಲ್ಲ ಸರಿ ಆಗೈತಿ. ಕಮಲಿ ಅಶೋಕನ್ ಒಪ್ಪ್ಯಾಳ, ಖುಷಿಯಿಂದನ ಲಗ್ನ ಆಕಾಕತ್ತಾಳ. ಎಲ್ಲ ಸರಿ ಹೋಗ್ತದ, ಏನೂ ಚಿಂತೆ ಮಾಡಬೇಡ, ಆರಾಮಾಗಿರು ಮಾಮ. ನೀ ಕಮಲಿ ಬಗ್ಗೆ ಇಷ್ಟು ದಿನ ಟೆನ್ಷನ್ ತಗೊಂಡಿದ್ದು ಸಾಕು, ಇನ್ನು ಟೆನ್ಷನ್ ತಗೋಬೇಡ. ಎಲ್ಲ ತನಗೆ ತಾನ ತಿಳಿಯಾಗತ್ತೈತಿ, ಎಲ್ಲ ತನಗೆ ತಾನ ಸರಿ ಹೋಗಾಕತ್ತೈತಿ. ಆರಾಮ್ಸೆ ಇರು. ಏನ ಆರಾಮ್ಸೆ ಇರ್ಬೇಕಾ? ಅದು ನಾನು ಆರಾಮಾಗಿರೋದು? ಇಲ್ಲ, ನಾನು ನೆಮ್ಮದಿಯಾಗಿರೋದಾ? ಸಾಧ್ಯನೇ ಇಲ್ಲ. ಇನ್ನೂ ನಾ ಅನ್ಕೊಂಡಿದ್ದೇನೂ ಆಗೇ ಇಲ್ಲ. ಅದು ಹೆಂಗೆ ನಾ ಸಮಾಧಾನದಾಗಿರೋಕೆ ಸಾಧ್ಯ? ಅದು ಹೆಂಗೆ ನಾ ಆರಾಮಾಗಿರೋಕೆ ಸಾಧ್ಯ? ಏನ ಎಲ್ಲ ಸರಿ ಹೋಗ್ತದ? ಕಮಲಿ ಅಶೋಕನ್ನ ಖುಷಿಯಾಗಿ ಮದ್ವೆ ಆಗಕ್ಕೆ ಒಪ್ಕೊಂಡಾಳ? ಕುಮಾರ, ಅಂಥದ್ದು ಏನು ಮಾಡಿಯನ ನೀ ಆಕಿಗೆ? ಕಮಲಿ ಹೆಂಗೆ ಅಶೋಕನ ಒಪ್ಕೊಂಡ್ಲು? ಸೋಮ ಸುಮ್ಮನೆ ಕಮಲಿ ಬಿಟ್ಟು ಕೊಟ್ಬಿಟ್ನ? ಅದು ಹೆಂಗೆ ಆಗ್ತದೆ? ಮುಂದೆ ಏನಾಗ್ತದ? ಇಲ್ಲ ಇಲ್ಲ, ಇನ್ನು ನಾ ಭಾಳ ಹುಷಾರಾಗಿರ್ಬೇಕು. ಮಾಡೋಣ, ಏನಾರ ಮಾಡೋಣ. ನಾ ಅನ್ಕೊಂಡಂಗೆ ನಡೆಯೋವರೆಗೂ ನನಗೆ ನಿದ್ದೆ ನೀರಡಿಕೆ ಹೆಂಗಿರೋಕೆ ಸಾಧ್ಯ? ಅದು ಆರಾಮಾಗಿರೋದು ಸಾಧ್ಯನೇ ಇಲ್ಲ. ಇವ ಯಾವಾಗ ಇಲ್ಲಿಗೆ ಬಂದ? ಎಲ್ಲ ಕೇಳಿಸ್ಕೊಂಡು ಬಿಟ್ನ ಹೆಂಗ? ಏನ್ ಏನಾರ ಬೇಕಾಗಿತ್ತೇನ? ನಿಮ್ಮ ಹತ್ರನ ಮಾತಾಡೋದಿತ್ತು. ಎಲ್ಲ ಕೇಳಿಸ್ಕೊಂಡ್ಬಿಟ್ಟನ ಹೆಂಗ? ಕೇಳ್ರಲ್ಲ. ಮಾಮ, ಅವರಿಬ್ರು
ಎಲ್ಲಿಗೆ ಹೋಗಿದ್ರು? ಅದೇನೋ ಲಗ್ನ ನಿಲ್ಲಿಸ್ಬೇಕು, ಕಮಲಿ, ಅಶೋಕ ಅಂತೆಲ್ಲ ಏನೇನೋ ಮಾತಾಡಕತ್ತಿದ್ರಿ. ಯಾರನ್ನ ಭೇಟಿ ಆಗೋಕ್ ಹೋಗಿದ್ರು ಅವರು? ಅದ ಅದ ಅದು ಅದೇನಿಲ್ಲಪ್ಪ. ಅದು ಅದು ಮತ್ತೆ ಅದು ಅಯ್ಯ ಮಲ್ಲು, ಇಲ್ಲೇನ್ ಮಾಡಕತ್ತಿ? ಏನಾರ ಸಹಾಯ ಮಾಡಕ್ ಆಗಂಗಿಲ್ಲ ನಿನಗ? ಇದ್ ತಗೋ, ಹೊರಗ ಚಪ್ಪರದಾಗಿಡು. ದೌಡ್ ನಡಿ. ಅಶೋಕ, ನೀ ಬಾರಪ್ಪ. ನಿನಗ ಕೊಣ್ಯಾಗ ಅರ್ಬಿ ಇಟ್ಟಿನಿ, ಹೋಗಿ ಹಾಕೊಂಡು ಚಪ್ರಕ್ ಬಾ. ಅಷ್ಟು ಶಾಸ್ತ್ರ ಮಾಡೋದೈತಿ ಈಗ. ದೌಡ್ ಹೋಗಪ್ಪ, ಟೈಮ್ ಇಲ್ಲ. ಮಲ್ಲು ದೌಡ್ ಬಾ. ನೋಡು ಕಮಲಿ, ನೋಡು ಇವತ್ತು ಲಗ್ನಕ್ಕೆ ಸೀರೆ ಉಟ್ಕೊಂಡು ಹೆಂಗೆ ತಯಾರಾಗಿ ನೋಡು. ಏನಾಯ್ತು ನೋಡು ನಿನ್ನ ಬದುಕು. ನಿನ್ನ ಬದುಕಿಂದು ಇನ್ನೊಂದು ದಿಕ್ಕು ಶುರುವಾಗ್ಬಿಟ್ಟೈತಿ ಈಗ. ಮದುವೆಗೆ ತಯಾರಾಗ್ಬಿಟ್ಟಿಯಲ್ಲ ನೀನು. ಆಗು. ಅಯ್ಯೋ ಕಮಲಿ, ಏನ ಇನ್ನು ಸೀರೆ ಉಟ್ಕೊಂಡಿಲ್ಲೇನ? ಅಲ್ಲ, ಅವಾಗ್ಲೇ ತಂದು ಕಪಾಟ್ನಾಗ ಇಟ್ಟು ಹೋಗೇನಿ. ಸುರೇಖಾಗಿ ಹೇಳಿ ಹೋಗೇನಿ, ಆಕೆ ಕೊಟ್ಟಿಲ್ಲ ನಿನಗ. ಹೋಗ್ಯಾಳ, ದೌಡ್ ಸೀರೆ ಉಟ್ಕೋ, ಹೊತ್ತಾಗೈತಿ. ಈಗ ಯಾಕೆ ಗರ ಬಡ್ತಾರಂಗ? ಸುಮ್ಮನೆ ನಿಂತ್ಕೊಂಡಾಳ. ಏನ ನಾ ಮಾತಾಡ್ತಾನ ಅದೀನಿ, ನೀ ಸುಮ್ಮನೆ ನಿಂತಿಯಲ್ಲ ಕಂಡಿ ನೋಡ್ಕೋತ. ನೀ ಚಂದ ಅದಿ ಅಂತ ನನಗೂ ಗೊತ್ತದ. ಈಗ ಸೀರೆ ಉಟ್ಕೋ, ಸಿಂಗಾರ ಮಾಡ್ಕೊಂಡು ಕಂಡಿ ನೋಡುವಂತೆ. ಏನು ದೌಡ? ಕಪಾಟ್ ಒಳಗಿರೋ ಸೀರೆನು ನಾನ ತೆಗೆದಿಡ್ಬೇಕು. ತಗೋ ಸೀರೆ. ಏನವ? ಅಯ್ಯ, ಏನಾತ ನಿನಗ? ಹೆಗಲ ಮೇಲೆ ಸೀರೆ ಇಟ್ರ ಮೈ ಮೇಲೆ ಚೇಳು ಬಿದ್ದಂಗ ಮಾಡ್ತಿ. ನೀ ಯಾವಾಗ ಬಂದಿ? ಸುಮ್ಮನೆ ಬಂದು ಹೆಗಲ ಮೇಲೆ ಸೀರೆ ಹಾಕಿದ್ರ ಹೆದರಿಕೆ ಆಗಂಗಿಲ್ಲೇನು? ಏನ? ನಾ ಸುಮ್ಮನೆ ಬಂದು ಸೀರೆ ಹೆಗಲ ಮೇಲೆ ಹಾಕಿದ್ನೆ? ಹಂಗಾದ್ರ ನಾ ಇಷ್ಟೊತ್ತು ಏನ್ ಮಾತಾಡಿದ್ನಿ ಅಂತ ನಿನಗ್ ಗೊತ್ತೇ ಆಗಿಲ್ಲೇನ? ಕನ್ನಡಿ ನೋಡ್ಕೊಳ್ಳೋದ್ರಾಗ ಇಷ್ಟು ಮುಳುಗಿ ಏನ? ಸರಿ, ಹೋತ್ ತಗೋ. ಹಿಂಗ ಮಾಡ್ಕೊತ ಹೋದ್ರ ನಡಿ ನಡಿ. ಹೊತ್ತಾಗೈತಿ, ದೌಡಿ ಎದ್ದೇಳು. ಸೀರೆ ಉಟ್ಕೋ, ಅಷ್ಟು ಶಾಸ್ತ್ರಕ್ಕ ಹೊತ್ತಾಗೈತಿ. ಲಗುನ ಉಟ್ಕೊಂಡು ಚಪ್ರದ ಹತ್ರ ಬಾ. ಸೀರೆ ಇಲ್ಲಿಟ್ಟೇನಿ, ಸೀರೆ ಉಟ್ಕೊಂಡು ದೌಡಿ ಚಪ್ರಕ್ ಬಾ ಅಂತ ಹೇಳಾತೀನಿ. ಏನ ಕಮಲಿ? ಯವ್ವ, ಏನಾತ ಮಗಳ? ಯಾಕೆ ಅಳಾಕತ್ತಿ? ಲಗ್ನಾಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಂತ ದುಃಖ ಆಗ್ಲಿಕ್ಕತ್ತದೇನ? ನೋಡ್ ಮಗಳ, ಹೆಣ್ಣಾದ್ಮ್ಯಾಗ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಾಕ ಬೇಕು. ಕೊಟ್ಟ ಮನಿ ಬೆಳಗಾಕ ಬೇಕು. ದುಃಖ ಆಗ್ತದಂದ್ರ ಏನು ಮಾಡೋನು? ಎಲ್ರಿಗೂ ಅವ್ರದ ಸಂಸಾರ ಅಂತ ಬೇಕ. ಈಗ ನನ್ನ ನೋಡು, ನಾನು ತವ್ರ ಮನೆ ಬಿಟ್ಟು ಬದುಕಾಕತ್ತೇನಲ್ಲೇನ? ನೋವು ಆಗ್ತದ, ಆದ್ರೆ ಸಂತೋಷನೂ ಆಗ್ತದ. ಹೆತ್ತ ಮಗಳು ದೊಡ್ಡವಳಾಗಿ ನಮ್ಮ ಕಣ್ಣು ಮುಂದನ ಅವಳದ ಒಂದು ಸಂಸಾರ ಕಟ್ಕೊಂಡಾಳ ಅಂದ್ರೆ ಅಪ್ಪ ಅವಾಗ ಅದ ದೊಡ್ಡ ಖುಷಿ ಅಲ್ಲೇನ? ನೀ ಎಲ್ಲಿ ಹೋಗ್ತೀಯವ? ಇಲ್ಲೇ ಪಕ್ಕದ ಊರಾಗ ಇರಾಕಿ. ಒಂದು ಕರೆ ಕೊಟ್ರೆ ಓಡ್ ಬರಾಕಿ. ಅಶೋಕ ಭಾಳ ಒಳ್ಳೆ ಹುಡುಗದಾನ. ನೀ ಹಿಂಗೆಲ್ಲ ಅಳೋದ್ ಗಿಳೋದೆಲ್ಲ ಮಾಡಬೇಡ ಮಗಳ. ನಮ್ಗಿಂತ ಚಲೋತ್ನ ನೋಡ್ಕೋತಾರ ನಿನ್ ಗಂಡನ ಮನೆಯವರು. ನಿಮ್ಮಪ್ಪ ಅಂಥ ಸಂಬಂಧನ ಹುಡುಕ್ಯಾರ ನಿನಗ. ನೀ ಅಳೋದು ನಂಗಿಷ್ಟ ಆಗೋದಿಲ್ಲವ. ಅಳು ನಿಲ್ಲಿಸಿ ತಯಾರಾಗು. ಅವ್ವ, ನನಗೆ ಕ್ಷಮಿಸ್ಬಿಡವ. ನಾ ತುಂಬ ದೊಡ್ಡ ತಪ್ಪು ಮಾಡಿದ್ನಿ. ನನ್ನ ಕ್ಷಮಿಸ್ಬಿಡವ. ಏ ಏ ಕಮಲಿ, ಏಳ ನಿನ್ನ ಏನ್ ಮಾಡಕತ್ತಿ? ಎದ್ದೇಳ. ಕಮಲಿ, ನೀ ಏನು ತಪ್ಪು ಮಾಡಿಲ್ಲ. ಎಲ್ಲ ಕಾಲದ ತಪ್ಪು. ಈಗ ಎಲ್ಲ ಸರಿ ಹೋಗದ. ನೀ ಒಳ್ಳೇದಾಗೋದ್ರ ಬಗ್ಗೆ ಆಲೋಚನೆ ಮಾಡು. ಆಗಿದಾಗ ಹೋಗದ, ಅದನ್ನ ಮರ್ತು ಬಿಡು. ಮತ್ತು ಅದ್ರ ಬಗ್ಗೆ ಆಲೋಚನೆ ಮಾಡಿ ಇರೋ ಖುಷಿನ ಹಾಳು ಮಾಡ್ಕೋಬೇಡವ. ಹೌದವ್ವ, ನೀ ಹೇಳೋದು ಖರೆ ಅದ. ನಾ ಇನ್ನು ಮುಂದೆಲ್ಲ ಚಲೋತ್ನಾಗ ನೋಡ್ಕೋತೀನಿ. ಸರಿ ಸರಿ, ಲಗುನ ಸೀರೆ ಉಟ್ಕೊಂಡು ಬಾ. ಯವ್ವ, ಮತ್ತೇನಾತು? ಯವ್ವ, ನಂಗೆ ಚಂದ ಸೀರೆ ಉಡಾಕ್ ಬರಂಗಿಲ್ಲ. ನೀನ ಉಡಿಸ್ಕೊಡು. ಅಷ್ಟನ? ನನಗೆ ಟೈಮ್ ಇಲ್ಲ, ಭಾಳ ಕೆಲಸ ಅದ. ಇರು, ನಾನು ಸೂರ್ಯಕನ ಕಳಿಸ್ಕೊಡ್ತೇನಂತ, ಆಕೆ ಉಡಿಸ್ಕೊಡ್ತಾಳೆ ನಿನಗೆ. ಬರ್ತೀನಿ. ನೀ ಅಲ್ಲಿ ಮಠ ನೀರ್ಗೆ ಗೀರ್ಗೆ ಪಿನ್ ಮಾಡ್ಕೊ, ಆಕೆ ಬಂದು ಉಡಿಸ್ಕೊಡ್ತಾಳೆ. ಕಳಿಸ್ತೀನಿ. ದೌಡ್ ತಯಾರಾಗಿ ದೌಡ್ ಬಾ, ಟೈಮ್ ಇಲ್ಲ. ಎಲ್ಲ ಸರಿ ಹೋಗ್ತೈತಿ, ಏನು ವಿಚಾರ ಮಾಡಬೇಡ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನೀವೆಲ್ಲರೂ ಆರಾಮಿರ್ತೀರಿ ಅಂತ ನಾನು ಭಾವಿಸಿದ್ದೀನಿ. ನಾನು ಈ ಕಡೆಗಿಂದ ಆರಾಮದೀನಿ. ನಾ ಏನು ಹೇಳಕ್ಕೆ ಬಂದೇನಿ ಅಂತಂದ್ರೆ ಒಂದು ನಿಮಿಷ ನೀವು ಕೇಳಿಸ್ಕೊಂಡು ಬಿಡ್ರಿ. ನಿನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಭಾಳ ಜನ ಕಮೆಂಟಲ್ಲಿ ವಿಡಿಯೋ ಹಾಕ್ರಿ ಅಂತ, ಮತ್ತು ಇವತ್ತು ಸಹ ಬೆಳಗ್ಗೆ ನನಗೆ ಭಾಳ ಜನ ಹಾಕಿದ್ರಿ. ಆದರೆ ನಂದು ವಿಡಿಯೋ ಹಾಕಬಾರ್ದು ಉದ್ದೇಶ ನಂದಲ್ಲ. ನಾನು ವಿಡಿಯೋ ಯಾವಾಗಲೂ ಸ್ಟಾಕು ರೆಡಿಯಲ್ಲೇ ಇಟ್ಟಿರ್ತೀನಿ. ಆದರೆ ಅದು ಏನಾಗ್ಬಿಡುತ್ತೆ, ನೆಟ್ವರ್ಕ್ ಇಶ್ಯೂ ಆಗಿಬಿಡುತ್ತೆ ಸಮ್ಟೈಮ್. ನಾನು ಎಲ್ಲ ವಿಡಿಯೋನ ಹಿಂದಿನ ದಿನ ತಯಾರು ಮಾಡಿ ಇಟ್ಕೊಂಡಿರ್ತೀನಿ. ಒಂದೊಂದು ಸಲ ರಾತ್ರಿನ ಅಪ್ಲೋಡ್ ಮಾಡ್ಕೊಂಡಿರ್ತೀನಿ. ಒಂದೊಂದು ಸಲಿಗೆ
ಮಾಡಿರಲ್ಲ. ಅವಾಗ ಏನಾಗ್ಬಿಟ್ಟಿರುತ್ತೆ, ಬೆಳಗ್ಗೆ ಹಾಕ್ತೀನಿ. ನಿನ್ನೆ ಏನಾಗ್ಬಿಡ್ತು, ಬೆಳಗ್ಗೆ ಹಾಕಿದೆ. ಹಿಂದಿನ ದಿನ ರಾತ್ರಿ ಹಾಕಿಟ್ಟಿದ್ರೆ ಅದು ಅಪ್ಲೋಡ್ ಆಗಿರ್ತಿದ್ದು, ನಾನು ಬೆಳಗ್ಗೆ ಪಬ್ಲಿಕ್ ಪೋಸ್ಟ್ ಮಾಡಿರ್ತಿದ್ದೆ. ಆದರೆ ನಿನ್ನೆ ಏನಾಗ್ಬಿಡ್ತು, ನಾನು ಬೆಳಗ್ಗೆನೇ ಅಪ್ಲೋಡ್ ಹಚ್ಚಿದೆ. ನಿನ್ನೆ ಏನಾಗಿದೆ, ನೆಟ್ವರ್ಕೇ ಇಲ್ಲ. ನಾವಿರೋದು ಹೊಲದಾಗ, ನಮ್ಮ ಮನೆ ಇಲ್ಲಿ ಹೊಲದ ಕಡೆಗೆ 5G ನೆಟ್ವರ್ಕ್ ಬರಲ್ಲ. 4G ಅಂತೂ ಒಂದ್ಸಲಿ ಹೋಯ್ತು, ವಿಡಿಯೋ ಹೋಗ್ಬಿಡುತ್ತೆ, ಇಲ್ಲ ಅಂದರೆ ಹೋಗೋದೇ ಇಲ್ಲ. ಹಾಗಾಗಿ ಇಲ್ಲಿ ನೆಟ್ವರ್ಕ್ ಇಶ್ಯೂ ಆಗಿದ್ದರಿಂದ ನಿನ್ನೆ ನಿಮಗೆ ವಿಡಿಯೋ ಬಂದಿಲ್ಲ ಅಷ್ಟೇ. ನಮ್ಮ ಮನೆಗೆ ವೈಫೈ ಕಲೆಕ್ಷನ್ ಅಂತಲ್ಲ, ಅದೆಲ್ಲ ಏನೂ ಇಲ್ಲ. ನಾನು ಎಷ್ಟೊತ್ತಿದ್ರು ಮೊಬೈಲಲ್ಲಿ ಕರೆನ್ಸಿ ಹಾಕೊಂಡಿರೋ ನೆಟ್ಟಲ್ಲೇ ಇದನ್ನು ಮಾಡಿ ಹಾಕಬೇಕು. ಅದು ಕೆಲವೊಂದು ಸಾರಿ 2GB ಇಂಟರ್ನೆಟ್ ಆದಮೇಲಂತೂ ಭಾಳ ಸ್ಲೋ ಆಗಿಬಿಡುತ್ತೆ ನಂದು ಇಂಟರ್ನೆಟ್. ಹಾಗಾಗಿ ನನಗೆ ವಿಡಿಯೋನ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ದಯವಿಟ್ಟು ನಾನೇನಾದರೂ ವಿಡಿಯೋನ ಹಿಂದೆ ಮುಂದೆ ಹಾಕ್ತಿದ್ರೆ ದಯವಿಟ್ಟು ನೀವು ಸಂಭಾಳಿಸ್ಕೊರಿ ಅಂತ ಹೇಳ್ತೀನಿ. ಆಮೇಲೆ ನಿನ್ನೆಗೆ ನಾನು ವಿಡಿಯೋ ಹಾಕಲಿಲ್ಲದಕ್ಕೆ ಇವತ್ತು ನಾನು 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈಗ ಒಂದು ಬಂದಿರುತ್ತೆ, ಮತ್ತೆ ಸಂಜೆ ಒಂದು 6 o'clock ಇಲ್ಲ 6:30 ಒಂದು ವಿಡಿಯೋ ಬರುತ್ತೆ. ನಿನ್ನೆ ಹಾಕಲಿಲ್ಲದಕ್ಕೆ ಇವತ್ತು 2 ಎಪಿಸೋಡನ್ನು ಹಾಕ್ತಿದ್ದೀನಿ. ಎಂದಿನಂತೆ ದಿನ ಒಂದು ಎಪಿಸೋಡ್ ಬರುತ್ತೆ. ದಯವಿಟ್ಟು ವಿಡಿಯೋ ಹಾಕಲಿಲ್ಲ ಅಂತೆಲ್ಲ ಸಿಟ್ಟು ಮಾಡ್ಕೋಬೇಡ್ರಿ. ವಿಡಿಯೋ ಹಾಕಲಿಲ್ಲದ್ರೆ ನನ್ನ ಪ್ರಾಬ್ಲಮ್ ಅಲ್ಲ, ಇಂಟರ್ನೆಟ್ ಪ್ರಾಬ್ಲಮ್ ಆಗಿರ್ತೈತಿ. ಯಾಕಂದ್ರೆ ನಾವಿನ್ನೊಂದು ಸ್ವಲ್ಪ ಬ್ಯಾಕ್ವರ್ಡ್ ಏರಿಯಾದಲ್ಲಿ ಇರೋದ್ರಿಂದ ನನಗೆ ಅಲ್ಲ, ಇಲ್ಲಿ ಸುಮಾರು ಮಂದಿಗೆ ಇಂಟರ್ನೆಟ್ ಪ್ರಾಬ್ಲಮ್ ಇದೆ. ಇಲ್ಲಿರೋ ಏರಿಯಾದವ್ರಿಗೆ ಎಲ್ಲರೂ ಇಂಟರ್ನೆಟ್ ಪ್ರಾಬ್ಲಮ್ ಹೆಚ್ಚು. ಇನ್ನು ಪರವಾಗಿಲ್ಲ, ಇತ್ತೀಚೆಗೆ ಬರ್ತಿದೆ. ಈಗ ಒಂದು 3-4 ಮಂತ್ ಬ್ಯಾಕಲ್ಲಂತೂ ಇಷ್ಟು ಸತ ಇರಲಿಲ್ಲ. ಈಗ ಅಡ್ಡಿಲ್ಲ, ಒಂದಿನ ಯಾವಾಗ ಹೋಗೋದು ಬರೋದು ಮಾಡ್ತಿದೆ. ಯಾವಾಗಂತೂ ಕಂಟಿನ್ಯೂಸ್ ಆಗಿ ಇರಲೇ ಇರಲಿಲ್ಲ. ಅಡ್ಡಿಲ್ಲ, ಈಗ ಒಂದು ಸ್ವಲ್ಪ ನೆಟ್ವರ್ಕ್ ಸುಧಾರಿಸಿದೆ. ಮತ್ತು ಈಗೀಗ ಡೆವಲಪ್ ಆಗ್ತಿದೆ ಏರಿಯಾ, ಮುಂದೆ ಒಂಚೂರು ಸುಧಾರಿಸುತ್ತೆ ಖಂಡಿತ. ನಾನು ಹಾಗೇನಾರು ಹಿಂದಿನ ದಿನ ಒಂದು ಹಾಕಿಲ್ಲ ಅಂದರೆ ಮಾರನೇ ದಿನ 2 ಸೇರಿ ವಿಡಿಯೋ ಹಾಕ್ತೀನಿ, ಆಯಿತಾ? ವಿಡಿಯೋ ನೋಡ್ಕೊಂಡು ಬಂದಿದ್ದೀರಿ ಇಷ್ಟು ದಿನ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ಮತ್ತು ಇನ್ನೊಂದು ಹೇಳೋದು ಮರೆತೆ, ಭಾಳ ಜನ ನೋಡ್ತೀರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.